ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಟೈಮಲ್ಲಿ ನಿಮಗೆ ಯಾವೆಲ್ಲ ಕ್ವಶನ್ಸ್ ರೈಸ್ ಆಗುತ್ತೆ, ಯಾವೆಲ್ಲ ಗೊಂದಲಗಳಾಗುತ್ತೆ, ಅವೆಲ್ಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಇಲಾಖೆ ಏನು ಮಾಡಿದೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಹೇಳಿ ಅಭ್ಯರ್ಥಿಗಳು ಕೇಳಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳಿಗೆ ಅಫಿಷಿಯಲ್ ಆಗಿ ಆನ್ಸರ್ಸನ್ನು ಮಾಡಿರ್ತಕ್ಕಂಥ ಒಂದು ಕಾಪಿ ಇದು. ಈಗಾಗಲೇ ಫ್ಯೂ ಡೇಸ್ ಬ್ಯಾಕ್ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಕಾಪಿಯನ್ನು ಬಿಡುಗಡೆ ಮಾಡಿದರು. ಅಲ್ಲಿ ಸುಮಾರು 30ರಿಂದ 34 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರು. ಆ್ಯಂಡ್ ಆಫ್ಟರ್ ವರ್ಡ್ಸ್ ಮತ್ತೆ ಒಂದಷ್ಟು ಗೊಂದಲ ಆಯಿತು ಅಭ್ಯರ್ಥಿಗಳಿಗೆ. ಆ ಎಲ್ಲ ಪ್ರಶ್ನೆಗಳಿಗೂ ಹೇಗೇನು ಮತ್ತೊಂದು ಸಲ ಈಗ ಆನ್ಸರ್ಸನ್ನು ಪ್ರೊವೈಡ್ ಮಾಡಿದರೆ ಒಂದು 10 to 14 ಇದೆ. ಇಮಿಡಿಯೇಟಾಗಿ ಎಲ್ಲವನ್ನು ಈಗ ಮುಗಿಸೋ ಪ್ರಯತ್ನ ಮಾಡೋಣ ಈಗ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡ್ಡಿಂಗ್ ಇಲ್ಲಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನು CSE ಸೆಲ್ ಅಂತ ಇದೆ, ಆಯುಕ್ತರ ಕಚೇರಿ, KG ರಸ್ತೆ, ಬ್ಯಾಂಗ್ಳೂರು 1 ಅಂತ. ಸೊ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾದಿರತಕ್ಕಂಥ ವಿವಿಧ ವೃಂದಗಳ ಶಿಕ್ಷಕ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವಾಗಿ ಭರ್ತಿ ಮಾಡಲಿಕ್ಕೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಕೂಲಂಕುಷವಾಗಿ ಓದಿ ಅರ್ಥೈಸಿಕೊಳ್ಳುವುದು. ಸೊ ಇಡೀ ಅಧಿಸೂಚನೆ ಏನಂತಂದರೆ ಎಲ್ಲರಿಗೂ ಅರ್ಥ ಆಗಲ್ಲ. ಅಲ್ಲಿ ಭಾಳ ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡಿಸಿದ್ವಿ ಅಂತ ಹೇಳ್ತಾರೆ. ಅಷ್ಟು ಸುಲಭ ಅಲ್ಲ. ಅಫಿಷಿಯಲ್ ನೋಟಿಫಿಕೇಷನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸಾಕಷ್ಟು ಸಲ ಓದಿದ್ರು ಕೂಡ ಸಾಕಷ್ಟು ಗೊಂದಲಗಳು ಮತ್ತು ಈ ಪ್ರಶ್ನೆ ಎಲ್ಲ ಬರ್ತಾ ಇರ್ತಿದೆ. ಅಂದರೆ ಕ್ಲಿಯರ್ ಕಟ್ಟಾಗಿ 100ಕ್ಕೆ 100% ಯಾವ ಅಭ್ಯರ್ಥಿಗಳು ಸರಿಯಾಗಿ ಅರ್ಥ ಆಗಲ್ಲ. ಅದು ಅಷ್ಟು ಸುಲಭ ಅಲ್ಲ ಅದು. ಏಕೆಂದರೆ ಆ್ಯಕ್ಟು, ಆ ಕಾಯ್ದೆಗಳು ಮತ್ತು ಹೇಳಿರ್ತಕ್ಕಂಥ ರೀತಿ, ಅಂದರೆ ಅವರು ಈ ಗೊಂದಲವನ್ನು ಉಂಟು ಮಾಡ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಸಿಂದಾನೇ ಈ ಕನ್ಫ್ಯೂಸ್ ಆಗುವಂಥದ್ದು. ಆಯಿತಾ, ಅವುಗಳನ್ನು ಹೇಗೆ ಹೇಳಬೇಕು ಆ ರೀತಿಯಲ್ಲಿ ನೋಟಿಫಿಕೇಷನಲ್ಲಿ ಅವರು ಕೊಡ್ತಕ್ಕಂಥ ಪ್ರಯತ್ನಗಳು ಮಾಡಬೇಕಾಗತ್ತೆ. ಸೊ ಅಧಿಸೂಚನೆಯಲ್ಲಿ ಅಂಶಗಳನ್ನು ಸರಳೀಕರಣ ಮಾಡಿ ಅಭ್ಯರ್ಥಿಗಳಿಗೆ ಉದ್ಭವಿಸಿರತಕ್ಕಂಥ ಅಥವಾ ಉದ್ಭವಿಸಬಹುದಾದ ಪ್ರಶ್ನೆಗಳಿಗೆ ಉತ್ತರ ನೀಡತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಪದೇ ಪದೇ ಕೇಳಲಾಗಿರತಕ್ಕಂಥ ಪ್ರಶ್ನೆಗಳಿಗೆ ಈ ಕೆಳಕಂಡಂತೆ ಉತ್ತರಿಸಲಾಗಿದೆ ಮತ್ತು ಇದನ್ನು ಅನುಸರಿಸಲು ಸೂಚನೆಯನ್ನು ನೀಡಲಾಗಿದೆ. ಸರಿಯಾಗಿ ನೋಟಿಫಿಕೇಷನ್ಲೇ ಭಾಳ ಈಸಿಯಾಗಿ ಹೇಳ್ಬಿಟ್ರೆ ಈ ಪದೇ ಕ್ವಶನ್ಸಿಂದ ರೈಸ್ ಆಗಲ್ಲ. ಹಾಗಾಗಿ ಮಾಡಲಿಲ್ಲ ಅಂತಂದಾಗ ಏನಾಗುತ್ತೆ, ಈಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇವೆಲ್ಲ ಕ್ವಶನ್ಸ್ ಬಂತು ಅಂತಂದರೆ ಅದಕ್ಕೆ ಇಲಾಖೆನೇ ರೆಸ್ಪಾನ್ಸಿಬಲ್ ಆಗಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಡಿಪಾರ್ಟ್ಮೆಂಟ್ ಅವರೇ ಆನ್ಸರ್ಸನ್ನು ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನಲ್ಲಿ 371J ಸಂಬಂಧಪಟ್ಟಿದ್ದು. 371J ಮೀಸಲಾತಿ ಇರತಕ್ಕಂಥ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ಪ್ರತ್ಯೇಕವಾಗಿ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಮಾಡ್ತಾರೆ, ಅದನ್ನು ಹೇಳಿದಾರಲ್ಲ ಆ ನೋಟಿಫಿಕೇಷನಲ್ಲಿ. ಹೌದು, ಈ ಮೀಸಲಾತಿ ಇರತಕ್ಕಂಥ ಜಿಲ್ಲಾ ಮತ್ತು ವಿಭಾಗೀಯ ಆಯ್ಕೆ ಪ್ರಾಧಿಕಾರಗಳು ಹೊರಡಿಸಿರ್ತಕ್ಕಂಥ ನೇಮಕಾತಿ ಸೂಚನೆಗಳಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಪ್ರತ್ಯೇಕ ವೇಳಾಪಟ್ಟಿಯನ್ನು ಕೂಡ ನೀಡಲಾಗಿದೆ ಖಂಡಿತವಾಗ್ಲೂ. ಸೊ ಒಂದೇ ವೇಳಾಪಟ್ಟಿ ಇಲ್ಲ, ಪ್ರತ್ಯೇಕವಾಗಿ ವೇಳಾಪಟ್ಟಿ ಇದೆ. ಅದಕ್ಕೆ ನೋಡ್ಕೊಳ್ಳಿ, ಟೈಮ್ ಮಾಡಿ, ನೋಟಿಫಿಕೇಷನ್ ಇದೆ ಅದು. 371J ಮೀಸಲಾತಿ ಇರತಕ್ಕಂಥ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತದೆ ಅಂತ ಇದೆ. ಪ್ರತ್ಯೇಕವಾಗಿ ಎಲ್ಲ ಡಿಸ್ಟಿಕಲ್ಲೂ ಮಾಡ್ತಾರೆ ಅಂತ ಕೇಳಿದ್ದಾರೆ. 371J ಮೀಸಲಾತಿ ಇರತಕ್ಕಂಥ KK ಭಾಗದಲ್ಲಿ ಸಪ್ರೇಟಾಗಿ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದಿಲ್ಲ ಇದು. ಸೊ ಎಲ್ಲ ಜಿಲ್ಲೆಗಳಲ್ಲೂ ಸಪ್ರೇಟಾಗಿ ಮಾಡಲ್ಲ. ಈ ಮೀಸಲಾತಿ ಇರತಕ್ಕಂಥ ಜಿಲ್ಲೆಗಳಲ್ಲಿ ಮಾತ್ರ ಈ ಪರೀಕ್ಷೆ ನಡೆಸಲಾಗ್ತಿರುವುದು. ಯಾಕೆಂದರೆ ರಿಸರ್ವೇಷನ್ಸ್ ಕೋಟ ಯಾವ ಜಿಲ್ಲೆಗೆ ಮೀಸಲಾಗಿರುತ್ತೆ ಅಥವಾ ಸೀಮಿತವಾಗಿರುತ್ತೆ ಅಲ್ಲಿ ಮಾತ್ರ ಮಾಡಬೇಕು ಅಲ್ವಾ. ರಿಸರ್ವೇಷನ್ ಇಲ್ಲದೇ ಇರೋ ಕಡೆ ಹೆಂಗೆ ಎಲ್ಲ ಜಿಲ್ಲೆಯಲ್ಲಿ ಮಾಡಲಿಕ್ಕಾಗುತ್ತೆ. ಸೊ ಅವರು ರಿಸರ್ವೇಷನ್ ಇರೋರು ಬೇರೆ ಕಡೆಗೆ ಬಂದು ಬರೀಬೇಕು ಅಂತಂದಾಗ ಅಷ್ಟೇ ಪ್ರಮಾಣದ ರಿಸರ್ವೇಷನ್ ಅವ್ರಿಗಿರಲ್ಲ. ಸೊ ಅರ್ಥ ಮಾಡ್ಕೋಬೇಕು, ಅಲ್ಲೆಲ್ಲ ಒಂದಷ್ಟು ಸೂಕ್ಷ್ಮತೆಗಳಿರ್ತಿದೆ ಅದು. ಆಯಿತಾ. ಸೊ ಈಗ ನಾನ್ KK ಅವ್ರು ಹೋಗ್ಬಿಟ್ಟು KKಗೆ ಬರೀಬೇಕು ಅಂತಂದಾಗ ಸೊ ನಾನ್ KK ಅವರಿಗೆ KKಯ ಮೀಸಲಾತಿ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯಿತಾ. ಸೊ ನೆಕ್ಸ್ಟು, ಕಲ್ಯಾಣ ಕರ್ನಾಟಕ ಮೀಸಲಾತಿ ಇಲ್ಲದ ಹುದ್ದೆಗಳಿಗೆ ಪರೀಕ್ಷೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ನಡೆಸಲಾಗ್ತದೆ ಅಂತ ಕೇಳಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ವಲ್ಪ ಪೂರಕವಾಗಿದೆ ಎರಡನೇ ಪ್ರಶ್ನೆಗೆ. ಆ್ಯಂಡ್ ಅಗೇನ್ ಒಂದು ಸ್ವಲ್ಪ ಚೇಂಜಸ್ ಅಲ್ಲಲ್ಲಿದೆ. ಕಲ್ಯಾಣ ಕರ್ನಾಟಕ ಮೀಸಲಾತಿ ಇಲ್ಲದ ಹುದ್ದೆಗಳಿಗೆ ಪರೀಕ್ಷೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ನಡೆಸಲಾಗ್ತದೆ ಅಂತ ಕೇಳಿದ್ದಾರೆ. ಈಗ ಹೌದು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ಒಳಗೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗ್ತಾ ಇದೆ. ಎಲ್ಲ ಜಿಲ್ಲೆಗಳು ನಡೆಸ್ತಾರೆ ಇದನ್ನು. ಆಯಿತಾ. ಈಗ ನಾನ್ KK ಅವರು ಸೊ KKಗೆ ಬಂದು ಎಕ್ಸಾಮ್ ಬರೀಬಾರ್ದು ಅಂತ ಏನಿಲ್ಲ, ಅಥವಾ KK ಅವ್ರು ಬಂದುಬಿಟ್ಟು ನಾನ್ KKಗೆ ಬಂದುಬಿಟ್ಟು ಎಕ್ಸಾಮ್ ಬರೀಬಾರ್ದು ಅಂತ ಏನಿಲ್ಲ. ಬಟ್ ರಿಸರ್ವೇಷನ್ ಏನಾಗುತ್ತೆ, ಡಿಪೆಂಡ್ ಅಪಾನ್ ಆಯಾ ಒಂದು ಪ್ರದೇಶಕ್ಕೆ ಎಷ್ಟೆಷ್ಟಿರುತ್ತೆ ಸೊ ಅದನ್ನು ಅವರು ಅಕ್ಸೆಪ್ಟ್ ಮಾಡಿ ಅಡಾಪ್ಟ್ ಮಾಡ್ಕೊಂಡು ಬಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಆ್ಯಸ್ ಪರ್ ರೂಲ್ಸ್ ಏನು ಹೇಳುತ್ತೆ ಅದನ್ನು. ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 4ಅಲ್ಲಿ ಏನಿದೆ ಇಲ್ಲಿ, ವಾಟ್ ಇಸ್ ದೇರ್ ಇನ್ ಕ್ವಶನ್ ನಂಬರ್ 4? ಕಲ್ಯಾಣ ಕರ್ನಾಟಕ ಮೀಸಲಾತಿ ಕ್ಲೈಮ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ 2 ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಈಗ ಸೊ KK ಭಾಗದಲ್ಲಿರ್ತಕ್ಕಂಥ ರಿಸರ್ವೇಷನ್ಸ್ ಅಭ್ಯರ್ಥಿಗಳು ಕ್ಲೈಮ್ ಮಾಡಬೇಕಾದ್ರೆ, ಅವರ ಮೀಸಲಾತಿಯನ್ನು ಅಥವಾ ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಬೇಕಾದ್ರೆ ಸಪ್ರೇಟಾಗಿ 2 ಅಪ್ಲಿಕೇಶನ್ ಹಾಕಬೇಕಂತ ಕೇಳಿದರೆ. ಆ ಥರ ಏನಿಲ್ಲ ಅಲ್ಲಿ. ಸೊ ನೋಟಿಫಿಕೇಷನ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಈ ವರ್ಷ ಈಗೇನು ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಷನ್ ಮಾಡಿದರೆ ಸೊ ಈ ನೋಟಿಫಿಕೇಷನಲ್ಲಿ ಒಂದೇ ಅಪ್ಲಿಕೇಶನಲ್ಲಿ ಎಲ್ಲ ವಿಭಾಗದ ಪರೀಕ್ಷೆಯನ್ನು ನೀವು ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ
PST, PET, GPT, CST ಮತ್ತು ಅಸಿಸ್ಟೆಂಟ್ ಮಾಸ್ಟರ್ ಇಸ್ ನಥಿಂಗ್ ಬಟ್ ಹೈಸ್ಕೂಲ್ ಕೆಡರ್ಗೆ ಬರುತ್ತೆ ಅದು. ಈ ಹುದ್ದೆಗಳಿಗೆ ಅವರವರ ವಿದ್ಯಾರ್ಹತೆಯ ಆಧಾರದಲ್ಲಿ ಎಲ್ಲ ವಿಧಗಳ ಮೀಸಲಾತಿಗೆ ಅರ್ಹತೆ ಇದ್ದಲ್ಲಿ ಅವುಗಳನ್ನು ಕ್ಲೈಮ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಂತ ಹೇಳಿದ್ದಾರೆ. ಒಬ್ಬ ಅಭ್ಯರ್ಥಿಗೆ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರ್ತಿದೆ. ಇದು ಈಗಾಗಲೇ ನೋಟಿಫಿಕೇಷನ್ ಇದನ್ನ ಮೆನ್ಷನ್ ಮಾಡಿದ್ದಾರೆ ಈಗ. ಸೊ ಒಂದೇ ಹುದ್ದೆಯ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಅದೇ ಹುದ್ದೆಯನ್ನು ಬರೀಬೇಕು ಅಂತಂದರೆ ಬೇರೆ ಬೇರೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳೋಂಗಿಲ್ಲ. ಅದನ್ನು ವಿವರವಾಗಿ ನೋಟಿಫಿಕೇಷನ್ ಮೆನ್ಷನ್ ಮಾಡಿದರೆ ಸೊ ಅಲ್ಲಿ ನೀವು ರೆಫರ್ ಮಾಡ್ಕೊಳ್ಬೇಕು. ಸೊ ಇನ್ನು 5ನೇದು ಬಂದು ಇಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರತಕ್ಕಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಪ್ರತ್ಯೇಕವಾಗಿ ಶುಲ್ಕವನ್ನು ಪಾವತಿ ಮಾಡಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಸಪ್ರೇಟ್ ಫೀಸ್ ಏನಿರುತ್ತೆ ಅದನ್ನು ಪೇ ಮಾಡಲೇಬೇಕಾಗುತ್ತೆ. ಅವರು ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸುವುದರಿಂದಾಗಿ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳ ಹುದ್ದೆಗಳಿಗೆ ಶುಲ್ಕವನ್ನು ಪಾವತಿಸಿದಂತೆಯೇ ಅದೇ ದರದಲ್ಲಿ ಈ ಪರೀಕ್ಷೆಗೂ ಕೂಡ ಶುಲ್ಕದಲ್ಲಿ ಪಾವತಿ ಮಾಡಬೇಕಾಗಿರುತ್ತೆ. ಡಿಫ್ರೆನ್ಸಿಯೇಷನ್ ಏನಿಲ್ಲ ಅಲ್ಲಿ. ಸೊ ಏನು ಪೇಮೆಂಟ್ ಪ್ರೊಸೀಜರ್ ಬರುತ್ತೆ ಅದನ್ನು ಅವರು ಪ್ರತ್ಯೇಕವಾಗಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಪ್ರದೇಶದ ಮೀಸಲಾತಿ ಇರುವ ಹುದ್ದೆಗಳಿಗೆ ಆ ಪ್ರದೇಶದಲ್ಲದವರು ಅರ್ಜಿನ ಸಲ್ಲಿಸ್ಬೋದು ಅಂತ ಕೇಳಿದರೆ, ಅಂದರೆ ಅಲ್ಲಿ ಅಲ್ಲದೆಯವರು ರಿಸರ್ವೇಷನ್ಸು ಒಂದು ಏರಿಯಾದಲ್ಲಿ ಏನಿರ್ತಾರೆ ಆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರ್ತಕ್ಕಂಥ ಆಸ್ಪಿರೆಂಟ್ಸು ಆ ಪ್ಲೇಸನ್ನು ಬಿಟ್ಟು ಸೊ ಆ ಪ್ರದೇಶದ ಅಲ್ಲದವರು ಕೂಡ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಂತ ಕೇಳಿದರೆ ಇಲ್ಲಿ ಹಾಕ್ಬೋದು, ಅವಕಾಶ ಇದೆಯಾ ಅಂತ. ಸೊ ಅಧಿಕೃತ RD ನಂಬರನ್ನು ಹೊಂದಿರತಕ್ಕಂಥ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಹೊಂದಿರುವವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಪೂರಕವಾದಂಥ ದಾಖಲೆಗಳಿದ್ದರೆ ಸೊ ಅಥೆಂಟಿಕೇಟ್ ವಿತ್ RD ನಂಬರು 371J ಪ್ರಮಾಣ ಪತ್ರ ಇತ್ತು ಅಂತಂದರೆ ಅವರಿಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಇನ್ನು 7ನಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ನಡೆಸ್ತಕ್ಕಂಥ ಪರೀಕ್ಷೆಗೆ ಪ್ರತ್ಯೇಕ ಪ್ರವೇಶ ಪತ್ರವನ್ನು ನೀಡಲಾಗ್ತಿದೆ. ಖಂಡಿತವಾಗ್ಲೂ ಎಲ್ಲದಕ್ಕೂ ಅದು ಸಪ್ರೇಟಾಗಿ ಪ್ರವೇಶ ಪತ್ರ ಅಂತ ಬರುತ್ತೆ. ಡಿಪೆಂಡ್ ಅಪಾನ್ ಅವ್ರು ಹೇಗೆ ಅಪ್ಲಿಕೇಶನ್ ಆಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲವೂ ಕೂಡ. ಸೊ 8ನೇದು ಅರ್ಜಿದಾರರು ಮತ್ತು ಅವರ ಪತಿ ಬೇರೆ ಬೇರೆ ಜಾತಿಯವರಾಗಿದ್ದೇವೆ, ಜಾತಿ ಪ್ರಮಾಣ ಪತ್ರದಲ್ಲಿ ಯಾರ ಜಾತಿ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಡಿಫ್ರೆಂಟ್ ಕ್ಯಾಸ್ಟ್ ಇದು. ಅರ್ಜಿದಾರರು ಅವರ ಪತಿ ಬೇರೆ ಬೇರೆ ಜಾತಿಯವರಾಗಿದ್ದಾರೆ, ಜಾತಿ ಪ್ರಮಾಣ ಪತ್ರದಲ್ಲಿ ಯಾರ ಜಾತಿ ನಮೂದಿಸಬೇಕು ಕೇಳಿದ್ದಾರೆ. ಸೊ ಅರ್ಜಿದಾರರ ಜಾತಿ ಹಾಗೂ ಅರ್ಜಿದಾರರ ಮತ್ತು ಅವರ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಮ್ಯಾರಿಡ್ ವುಮೆನ್ ಯಾವುದನ್ನು ಹಾಕಬೇಕು ಇಲ್ಲಿ ಆ್ಯಸ್ ಪರ್ ರೂಲ್ಸು. ಸೊ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು, ಜಾತಿ ಮತ್ತು ಅರ್ಜಿದಾರರ ಮತ್ತು ಅವರ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಇದನ್ನು ತುಂಬ ಜನ ಕೇಳಿದರು, ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಇಲ್ಲಿ ಅರ್ಜಿದಾರರು ಮತ್ತು ಅವರ ಪತಿ ಬೇರೆ ಬೇರೆ ಧರ್ಮದವರಾಗಿದ್ದೇವೆ, ರಿಲಿಜನ್ ಬೇರೆ, ಜಾತಿ ಪ್ರಮಾಣ ಪತ್ರದಲ್ಲಿ ಯಾವ ಜಾತಿ ನಮೂದಿಸಬೇಕು ಅಂತ ಕೇಳಿದ್ದಾರೆ ಇನ್ ಕೇಸ್ ಅವರ ಧರ್ಮ ಬೇರೆ ಇದ್ದಾಗ. ಸೊ ಅರ್ಜಿದಾರರು ಮತ್ತು ಅವರ ಪತಿ. ನೆಕ್ಸ್ಟು ಅರ್ಜಿದಾರರ ಜಾತಿಗೆ ಅನುಸಾರವಾಗಿ ಹಾಗೂ ಅರ್ಜಿದಾರರ ಮತ್ತು ಅವರ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು. ಸೊ ಸೇಮ್ ಆನ್ಸರ್ಸ್ ಕೊಟ್ಟಿದ್ದಾರೆ ಇದಕ್ಕೂ. ನೆಕ್ಸ್ಟ್ ರಿಸರ್ವೇಷನ್ ಜಾತಿ RD ನಂಬರ್ ಇದನ್ನು ಹಾಕಬೇಕಾದ್ರೆ ತಪ್ಪಾಗಿದೆ, ಏನು ಮಾಡಬೇಕು ಅಂತ ಕೇಳಿದರು. ಅವರು ಮುಂಚೆನೇ ಹೇಳಿದ್ರಲ್ಲ, ನೀವು ಎಲ್ಲಿ ಅಪ್ಲಿಕೇಶನ್ ಪ್ರಾಸೆಸಲ್ಲಿ ಒಂದು ಸಲ ಅಪ್ಲಿಕೇಶನ್ ಹಾಕಲಿಕ್ಕೆ ಆರಂಭ ಮಾಡ್ತು ಅಂತಂದರೆ ಬಿಫೋರ್ ಸಬ್ಮಿಟ್ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಒಂದೊಂದು ನಿಮಗೆ ಪ್ರತಿಯೊಂದು ಪೇಜಲ್ಲಿ ಬರುತ್ತೆ. ನಿಮಗೆ ಪರ್ಸ್ನಲ್ ಇನ್ಫಾರ್ಮೇಷನ್ಸು, ಎಜುಕೇಷನ್ ಇನ್ಫಾರ್ಮೇಷನ್ಸು, ಇವೆಲ್ಲವೂ ಕೂಡ ಅಕಾಡೆಮಿಕ್ ಇನ್ಫಾರ್ಮೇಷನ್ಸು ಇವೆಲ್ಲವನ್ನು ಫಿಲ್ ಮಾಡಬೇಕಾದ್ರೆ ಸೊ ವೈಲ್ ಅಪ್ಲಿಕೇಶನ್ ಪ್ರತಿಯೊಂದನ್ನು ಚೆಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ತಪ್ಪಾಗಿದ್ದರೆ ಸರಿಪಡಿಸಿಕೊಂಡು ನಂತರವೇ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡ್ತು ಅಂತಂದರೆ ಹೊಸ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಯಾಕೆಂದರೆ ಎಡಿಟ್ ಆಪ್ಷನ್ನು ಅವೈಲೇಬಲ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟು ಸೊ 11ನೇದು ನಾವು PUC ಅಧ್ಯಯನ ಮಾಡಿರುವುದಿಲ್ಲ, PUC ಮಾಡಿಲ್ಲ, ಡಿಪ್ಲೊಮೊ JOC ಕಲಿತು ನಂತರ ಪದವಿ ಹಾಗೂ B.Ed ಕಲಿತಿರುತ್ತೇವೆ. ಡಿಪ್ಲೊಮೊ JOC ವಿಷಯಗಳು ತಂತ್ರಾಂಶದಲ್ಲಿ ಕಾಣಿಸುತ್ತಿಲ್ಲ ಅಂತ, ಅಂದರೆ ಸಾಫ್ಟ್ವೇರಲ್ಲೇ ಕಾಣ್ತಾ ಇಲ್ಲ ಅಂತ. ಅವ್ರು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈಗ ಅವ್ರು ಮಾಡಿರ್ತಕ್ಕಂಥ ಕ್ವಾಲಿಫಿಕೇಷನ್ಸು ಡಿಪ್ಲೊಮೊ ಅಥವಾ JOC ಅದು ಡಿಸ್ಪ್ಲೇ ಆಗ್ತಿಲ್ಲ ಅಂತ ಕೇಳಿದರೆ. ಸೊ ಯಾವ ರೀತಿಯಾಗಿ ಮಾರ್ಕ್ಸನ್ನು ಇಲ್ಲಿ ನಾವು ಎಂಟ್ರಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ. ಸೊ ಡಿಪ್ಲೊಮೊ JOCಯನ್ನು ಆಯ್ಕೆ ಮಾಡಿಕೊಂಡು ಕರ್ನಾಟಕ ವೊಕೇಶನಲ್ ಎಜುಕೇಷನ್ ಬೋರ್ಡನ್ನು ಆಯ್ಕೆ ಮಾಡಿಕೊಂಡು ಅದರಡಿ ಅದರ್ 1 ಅದರ್ 2 ಇತ್ಯಾದಿ ಎಂಬಂತೆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಹಾಗೂ ಅಗತ್ಯ ವಿವರಗಳನ್ನು ಭರ್ತಿ ಮಾಡಬೇಕು. ಸೊ ಇವರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಫಾಲೋಅಪ್ ಮಾಡಿ ಅಲ್ಲಿ ಆಪ್ಷನ್ಸ್ ನೋಡಿಕೊಂಡು. ನೆಕ್ಸ್ಟು ಕ್ವಶನ್ ನಂಬರ್ 12ಅಲ್ಲಿ ನಮ್ಮ ಪದವಿ ಅಂಕಪಟ್ಟಿಯಲ್ಲಿ ಗ್ರೇಡ್ ನಮೂದು ಮಾಡಲಾಗಿದೆ ಅಂತ. ಇದು ತುಂಬ ಜನರ ಪ್ರಶ್ನೆ. ಸೊ ಮುಂಚೆ ಎಲ್ಲ 10 months ಸ್ಕೀಮಲ್ಲಿ ಏನಾಗಿತ್ತು, B.Edಲ್ಲಿ ಗ್ರೇಡ್ ಮೆನ್ಷನ್ ಮಾಡಿಬಿಡ್ತಾರೆ, ಅದನ್ನು ಮಾರ್ಕ್ಸ್ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಎಂಟ್ರಿ ಮಾಡಬೇಕು. ಸೊ ಹೆಂಗೆ ಕನ್ವರ್ಟ್ ಮಾಡೋದು, ಈ ಮಾರ್ಕ್ಸ್ ಶೀಟ್ ಅಂತಂದ್ಬಿಟ್ಟು ಈ ಪ್ರತಿ ಯೂನಿವರ್ಸಿಟಿಗಳು ಕೊಡ್ತವೆ ನಿಮಗೆ, ಅಂದರೆ ನಿಮ್ಮ ಕಾಲೇಜಿನ ವ್ಯಾಪ್ತಿ ಬರ್ತಕ್ಕಂಥ ಯೂನಿವರ್ಸಿಟಿ ಯಾವುದು ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ನೀವು ಅದನ್ನು ರಿಕ್ವೆಷನ್ಸ್ ಹಾಕ್ಬಿಟ್ಟು ಒಂದು ಮಾರ್ಕ್ಸ್ ಶೀಟನ್ನು ತೊಗೊಳ್ಬೇಕು, ಕೊಡ್ತಾರೆ ಅವರು. ಸೊ ಬೇಗ ರಿಕ್ವೆಷನ್ ಹಾಕಿದ್ರೆ ನಿಮಗೆ ಸಿಗುತ್ತೆ. ಅಥವಾ ಈಗಾಗಲೇ ಪಡ್ಕೊಂಡಿರೋ ಹತ್ರ ಅದನ್ನು ಈಸ್ಕೊಂಡು ದಯಮಾಡಿ ಕನ್ವರ್ಷನ್ ಮಾಡಿ ಆಮೇಲೆ ನೀವು ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಲ್ಲಿ ಕಾಲಮ್ ಇರುತ್ತೆ ಅಲ್ಲಿ.
ಸೊ ಗ್ರೇಡ್ ಪಾಯಿಂಟನ್ನು ಅಂಕಗಳನ್ನಾಗಿ ಪರಿವರ್ತಿಸಿ ಹಾಕಬೇಕು ಅಥವಾ ಗ್ರೇಡ್ಗಳನ್ನು ಹಾಕಬೇಕಂತ ಇಲ್ಲ. ಗ್ರೇಡ್ ಹಾಕ್ಲಿಕ್ಕೆ ಬರಲ್ಲ, ಅದನ್ನು ಪಾಯಿಂಟ್ಸ್ ಕನ್ವರ್ಟ್ ಮಾಡೇ ಕೊಡಬೇಕಾಗುತ್ತೆ. ಸೊ ಗ್ರೇಡ್ ಪಾಯಿಂಟ್ಗಳನ್ನು ಅಂಕಗಳನ್ನಾಗಿ ಪರಿವರ್ತಿಸಿ ಸಾಫ್ಟ್ವೇರ್ನಲ್ಲಿ ಭರ್ತಿ ಮಾಡಬೇಕು. ಗ್ರೇಡ್ ಪಾಯಿಂಟ್ಗಳನ್ನು ಅಂಕಗಳನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಆಯಾಯ ವಿಶ್ವವಿದ್ಯಾನಿಲಯವು ನೀಡಿರತಕ್ಕಂಥ ಅಂಕಪಟ್ಟಿಯಲ್ಲಿ ನೀಡಲಾಗಿರುತ್ತೆ ಅಥವಾ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ನೀಡಲಾಗಿರುತ್ತೆ ಅಂತ ಹೇಳ್ತಾರೆ. ಒಂದ್ಸಲ ಚೆಕ್ ಮಾಡಿ, ಅದನ್ನು ಸರಿಯಾಗಿ ಅನುಸರಿಸಿಯೇ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿದರೆ. ಇನ್ನು ಕೊನೆಯ ಪ್ರಶ್ನೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸಲ್ಲಿ ಎಲ್ಲ ಅಭ್ಯರ್ಥಿಗಳು ಕ್ರೀಮಿ ಲೇಯರ್ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕೆ ಅಂತ ಕೇಳಿದ್ದಾರೆ. ಎಲ್ಲರೂ ಇದನ್ನು ಅವಶ್ಯಕತೆ ಇಲ್ಲ. ಸೊ ಯಾರು ಈ GM ಅಭ್ಯರ್ಥಿಗಳು ಅಂತ ಇರ್ತಾರೆ ಅವರು ಗ್ರಾಮೀಣ ಮೀಸಲಾತಿ ಸೌಲಭ್ಯವನ್ನು ಕ್ಲೈಮ್ ಮಾಡಬೇಕು ಅಂತಂದಾಗ, ಸೊ ಯಾರು GM ಆಸ್ಪಿರೆಂಟ್ಸ್ ಅಂತ ಇರ್ತಾರೆ, ಇನ್ ಕೇಸ್ ಅವರೇನಾದರೂ ರೂರಲ್ ರಿಸರ್ವೇಷನ್ಸ್ ಒಂದು ಅವ್ರಿಗೆ ಕೋಟಾ ಏನು ಬರುತ್ತೆ ಅದನ್ನು ಕ್ಲೈಮ್ ಮಾಡಬೇಕು ಅಂತಂದಾಗ RD ನಂಬರ್ ಯುಕ್ತ ಕ್ರೀಮಿ ಲೇಯರ್ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಎಲ್ಲರೂ ಹಾಕಬೇಕು ಅಂತ ಇದನ್ನು ಹೇಳಿಲ್ಲ. ಸೊ ನೋಡಿದಿಷ್ಟು ಈವನ್ ಕೂಡ ಅದು ಫಸ್ಟ್ ಮೊದಲನೇ ಹಂತದ FAQ ಕ್ವಶನ್ಸ್ ಒಂದು ಕಾಪಿ ಬಿಟ್ಟಾದ ಮೇಲೆ ಆ್ಯಂಡ್ ಎರಡನೇ ಹಂತದ ಒಂದು 13 ಪ್ರಶ್ನೆಗಳಿಗೆ ಮುಖ್ಯವಾಗಿ ಇಲಾಖೆ ಅಧಿಕೃತವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಒಂದು ಅಥೆಂಟಿಕೇಟ್ ಕಾಪಿ ಇದು. ಸೊ ಇದರಿಂದ ಆಚೆಗೆ ಡೌಟ್ಸ್ ಆದರೆ ದಯಮಾಡಿ ನೋಟಿಫಿಕೇಷನ್ನ ನೀಟಾಗಿ ಒಂದು ಸಲ ಓದ್ಕೊಳ್ಳಿ. ಏಕೆಂದರೆ ಈಗ ಪದೇ ಮ್ಯಾಕ್ಸಿಮಮ್ ಇದು ಸೆಕೆಂಡ್ ಟೈಮಲ್ಲಿ ಬಿಟ್ಟಿದ್ದಾರೆ ಅದನ್ನು, ಇನ್ನು ಮತ್ತೆ FAQ ಬಿಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಇದನ್ನು. ಹಾಗಾಗಿ ಸೊ ನಿಮ್ಮ ಅಂಡರ್ಸ್ಟ್ಯಾಂಡ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಗೊಂದಲವನ್ನು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.